ಹೊಸ ವರ್ಷಕ್ಕೆ ಕ್ಷಣಗಣನೆ ಮಿಂಚ್ತಾ ಇದೆ ಬೆಂಗಳೂರು. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಅಲ್ಲಿ ಸಂಭ್ರಮ ಜೋರಾಗಿದೆ. ಕಲರ್ಫುಲ್ ಲೈಟ್ಸ್, ಎಣ್ಣೆ ಕೇಕ್, ಡಿಜೆ ಸೌಂಡ್, ಜಗಮಗ ಅಂತ ಇದೆ ಬೆಂಗಳೂರು. ಇಂದಿರಾನಗರ, ಚರ್ಚ್ ಸ್ಟ್ರೀಟ್ ಎಲ್ಲದೂ ಕೂಡ ಕಲರ್ಸ್ಫುಲ್ ಆಗೋಗಿದೆ. ಕಲರ್ಫುಲ್ ಇಂದಾಗಿ ಫುಲ್ ಮಿಂಚ್ತಾ ಇದೆ. ಕಲರ್ಫುಲ್ ಲೈಟಿಂಗ್ಸ್ ಇದೆ, ಎಣ್ಣೆ ಕೇಕ್ ಇದೆ, ಜೊತೆಗೆ ಡಿಜೆ ಸೌಂಡ್ ಇದೆ. ಇಂದಿರಾನಗರ, ಚರ್ಚ್ ಸ್ಟ್ರೀಟ್ 2026 ನ್ಯೂ ಇಯರ್ ವೆಲ್ಕಮ್ಗೆ ಜನ ಸಜ್ಜಾಗಿದ್ದಾರೆ. ಅಹಿತಕರ ಘಟನೆಗಳು ಕೂಡ ನಡೀಬಾರದು ಅಂತೇಳಿ ಖಾಕಿಯ ಕಣ್ಗಾವಲನ್ನ ಕೂಡ ಇರಿಸಲಾಗಿದೆ. ಈಗಾಗಲೇ 12,000ಕ್ಕೂ ಹೆಚ್ಚು ಜನ ಖಾಕಿ ಕೂಡ ಈಗಾಗಲೇ ಹೈ ಅಲರ್ಟ್ ಆಗಿದೆ. ಎಲ್ಲ ಈಗಾಗಲೇ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡಿದ್ದಾರೆ. ಪ್ರತಿದಿನ ಹೋಗಿ ಯಾವ ರೀತಿಯಾಗಿ ರಕ್ಷಣೆಯನ್ನು ನೀಡಬೇಕು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಲಕ್ಷಾಂತರ ಜನ ಸೇರಿದಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೀದೇ ಇರೋ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಹೈಲ್ಯಾಂಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರ ಸೇಫ್ಟಿ ಮುಖ್ಯ ಆಗುತ್ತೆ. ಮಹಿಳೆಯರನ್ನ ಯಾವ ರೀತಿಯಾಗಿ ಸೇಫ್ಟಿ ಮಾಡಬೇಕು, ಅವರನ್ನ ಎಲ್ಲರೂ ಕೂಡ ಮೋಜು ಮಸ್ತಿ ಅನ್ನುವಂತಹ ಇದರಲ್ಲಿ ಕಿಕ್ಕಲ್ಲೇ ಇರ್ತಾರೆ. ಹಾಗಾಗಿ ಯಾವ ರೀತಿ ಅವರನ್ನ ಸೇಫ್ ಆಗಿ ಐಲ್ಯಾಂಡ್ಗಳಲ್ಲಿ ರೆಸ್ಟ್ ಮಾಡಿಸಿ ಅವರನ್ನ ಮನೆಗೆ ತಲುಪಿಸುವವರೆಗೂ ಕೂಡ ಈಗಾಗಲೇ ಎಲ್ಲ ರೀತಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಮಕ್ಕಳು ಕೂಡ ಬರ್ತಾರೆ, ಮಹಿಳೆಯರು ಕೂಡ ಬರ್ತಾರೆ. ಅದರಲ್ಲೂ ಹೆಚ್ಚಾಗಿ ತುಂಬಾ ಜಾಸ್ತಿ ಸೇರುವಂಥದ್ದು ಯುವ ಜನತೆ. ಹುಡುಗರು ಅತಿ ಹೆಚ್ಚಾಗಿ ಇರ್ತಾರೆ. ಎಲ್ಲರೂ ಕೂಡ ಎಣ್ಣೆ ಕಿಕ್ಕಲ್ಲೇ ಇರ್ತಾರೆ. ಪಬ್ಬು, ಬಾರ್ ಎಲ್ಲ ಕೂಡ ಫುಲ್ ಆಗೋಗಿರುತ್ತೆ. ಮೊದಲೇ ಒಂದು ವಾರಕ್ಕೂ ಮುಂಚೆನೆ ಟಿಕೆಟ್ಗಳನ್ನ ಕಾಯ್ದಿರಿಸಿರುವಂತ ಇದು ಕೂಡ ಇದೆ. ಈಗಾಗಲೇ ಹೊಸ ವರ್ಷದ ಸೆಲೆಬ್ರೇಷನ್ ಸ್ಪೆಷಲಿ ಬೆಂಗಳೂರು ಅಂತ ಬಂದಾಗ ಇಂದಿರಾನಗರ, ಕೋರಮಂಗಲ, ಚರ್ಚ್ ಸ್ಟ್ರೀಟ್ ಜೊತೆಗೆ ಈಗ ವೈಟ್ ಫೀಲ್ಡ್ ನಲ್ಲೂ ಕೂಡ ಮೋಜು ಮಸ್ತಿ ಮಾಡೋದಕ್ಕೆ ಈಗಾಗಲೇ ಜನರು ಸಜ್ಜಾಗಿದ್ದಾರೆ. ಜಗಮಗಿಸ್ತಾ ಇದೆ ಚರ್ಚ್ ಸ್ಟ್ರೀಟ್. ಸೊ ಎಂಜಿ ರೋಡ್ ನೋಡಬೇಕು, ಜನರಿಂದ ತುಂಬಿ ತುಳುಕ್ತಾ ಇದೆ. ಸ್ಪೆಷಲಿ ಯಂಗ್ಸ್ಟರ್ಸ್ ಈ 2026 ಬರಮಾಡ್ಕೊಳ್ಬೇಕು. ಹೊಸ ಆಶಾ ಭಾವನೆಯೊಂದಿಗೆ, ಹೊಸ ಭರವಸೆಯೊಂದಿಗೆ 2026ಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ರಿಪೋರ್ಟರ್ ಚರ್ಚ್ ಸ್ಟ್ರೀಟ್ ಇಂದ ಮಾದೇಶ್, ಕೋರಮಂಗಲದಿಂದ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಕೇಳೋಣ ಎಲ್ಲೆಲ್ಲಿ ಹೇಗೆ ಸಂಭ್ರಮಾಚರಣೆ ನಡೀತಾ ಇದೆ ಅಂತ ಹೇಳಿ. ಸೊ ಮೊದಲಿಗೆ ಮಾದೇಶ್, ನೀವಿರುವಂತಹ ಜಾಗದಲ್ಲಿ ಚರ್ಚ್ ಸ್ಟ್ರೀಟ್ ನಲ್ಲಿ ಯಾವ ರೀತಿಯಾಗಿ ಯಂಗ್ಸ್ಟರ್ಸ್ ಸೇರಿದ್ದಾರೆ, ಎಷ್ಟು ಜನ ಸೇರಿದ್ದಾರೆ, 2026 ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಾತರರಾಗಿದ್ದಾರೆ? ಚೈತ್ರ, ಇನ್ನು 2.5 ತಾಸು ಅಷ್ಟೇ ಇದೆ 2026 ವೆಲ್ಕಮ್ ಮಾಡೋದಕ್ಕೆ, 2025ಕ್ಕೆ ಗುಡ್ ಬೈ ಹೇಳೋದಕ್ಕೆ, ಎಲ್ಲ ರೀತಿಯಾದಂತಹ ಒಂದಷ್ಟು ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಆ ವೈಬ್ ರೆಡಿ ಆಗಿದೆ. ಕಳೆದ 15 ದಿನಗಳಿಂದಲೇ ವೈಬ್ ರೆಡಿ ಆಗಿತ್ತು. ಅದರಲ್ಲೂ ಕೂಡ ಇವತ್ತು ಯಾವ ರೀತಿ ಇದೆ ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ. ಇದು ಚರ್ಚ್ ಸ್ಟ್ರೀಟ್ ನಲ್ಲಿ ಇರುವಂತಹ ದೃಶ್ಯ. ಚರ್ಚ್ ಸ್ಟ್ರೀಟ್ ಬಳಿ ಸಾಕಷ್ಟು ಜನ ಈಗಾಗಲೇ ಸೇರಿದ್ದಾರೆ. ಎಲ್ಲ ಪಬ್ಗಳು ಕೂಡ ಆಲ್ಮೋಸ್ಟ್ ಫುಲ್ ಆಗಿದೆ. 15 ದಿನದ ಮುಂಚಿನಿಂದಲೇ ಎಲ್ಲ ಪಬ್ಗಳಲ್ಲೂ ಕೂಡ ಜನ ಬುಕಿಂಗ್ ಅನ್ನ, ಅಡ್ವಾನ್ಸ್ ಬುಕಿಂಗ್ ಅನ್ನ ಮಾಡ್ಕೊಂಡಿದ್ರು. ಸದ್ಯಕ್ಕೆ ನೀವು ನೋಡ್ತಿರ್ಬೋದು ವಿಜುವಲ್ಸ್ ನಲ್ಲಿ, ನಮ್ಮ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರು ನಿಮ್ಗೆ ತೋರಿಸಿದ್ದಾರೆ. ಯುವ ಜನತೆ ಈ ಒಂದು ಚರ್ಚ್ ಸ್ಟ್ರೀಟ್ ನಲ್ಲಿ ಸಾಕಷ್ಟು ಜನ ಇದ್ದಾರೆ. ಪಕ್ಕದಲ್ಲಿರುವಂತಹ ಪಬ್ನಲ್ಲೂ ಕೂಡ ಈ ಒಂದು ಸೆಲೆಬ್ರೇಷನ್ ಕಳೆಗಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಳಗಡೆ ಜನ ಯೂತ್ ಜಾಸ್ತಿ, ಫ್ರೆಂಡ್ಸ್ಗಳು ಅಂದ್ರೆ ಯುವ ಜನತೆ ಜಾಸ್ತಿ ಇದ್ದಾರೆ. ಒಳಗಡೆಯೂ ಕೂಡ ನಾನು ಹೋಗಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇದು ಕಂಪ್ಲೀಟ್ ಆಗಿ ಚರ್ಚ್ ಸ್ಟ್ರೀಟ್ ನಲ್ಲಿ ಕಂಪ್ಲೀಟ್ ಆಗಿ ಪಬ್ಗಳು ಜಾಸ್ತಿ ಇದೆ. ಈ ಒಂದು ಚರ್ಚ್ ಸ್ಟ್ರೀಟ್ ಸೆಲೆಬ್ರೇಷನ್ ವೇಳೆ ಅದರಲ್ಲೂ ಕೂಡ ಪಾರ್ಟಿ ಮೋಡ್ ನಲ್ಲಿ ಇರುವಂತಹ ಯುವ ಜನತೆಗೆ, ಯೂತ್ಸ್ಗೆ ಇದು ಸಾಕಷ್ಟು ಹೆಸರುವಾಸಿ. ಈಗಾಗಲೇ ಸಾಕಷ್ಟು ಜನ ಒಳಗಡೆ ಇದ್ದಾರೆ, ಜೊತೆಗೆ ಹೊರಗಡೆ ಕೂಡ ವೇಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಳಗಡೆ ನಿಮ್ಗೆ ಒಂದಷ್ಟು ವಿಜುವಲ್ ತೋರಿಸ್ತೀನಿ, ಅಂದ್ರೆ ಒಳಗಡೆ ಯಾವ ರೀತಿಯಾಗಿ ಪಾರ್ಟಿ ವೈಬ್ ಇದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಈಗಾಗಲೇ ಜನ ಸೆಲೆಬ್ರೇಷನ್ ಮಾಡೋದಕ್ಕೆ ಕಾಯ್ತಿದ್ದಾರೆ. ಎಲ್ಲರೂ ಕೂಡ ತಮ್ಮ ಫ್ರೆಂಡ್ಸ್ ಸಮೇತ ಪಬ್ಗಳಿಗೆ ಬಂದು ಒಂದು ಪಾರ್ಟಿ ಮೂಡ್ ಅನ್ನ ಎಂಜಾಯ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನೀವು ನೋಡ್ತಿರ್ಬೋದು ಪ್ರತಿಯೊಂದು ಕಡೆ ಕೂಡ ಇದೇ ರೀತಿಯಾಗಿ ಬಹುತೇಕ ಪಬ್ಗಳಲ್ಲಿ ಈ ರೀತಿಯಾಗಿ ಜನ ಕೂರ್ತಿದ್ದಾರೆ. ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಬರುವಂತಹ ಜನರಿಗೆ, ಯುವ ಜನರನ್ನ ಸೆಳೆಯೋದಕ್ಕೆ ಅಂತೇಳಿ ಇಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಪ್ರಿಪರೇಷನ್ ಗಳನ್ನು ಕೂಡ ಇಲ್ಲಿನ ಪಬ್ ನಲ್ಲಿ ಇರುವಂತವ್ರು ಮಾಡ್ಕೊಂಡಿದ್ದಾರೆ. ನೀವು ನೋಡ್ಬೋದು ಎಲ್ಲ ಯೂತ್ ಗಳೇ ಕಾಣಿಸ್ತಿದ್ದಾರೆ. ಎಲ್ಲಾ ಕಡೆ ಕೂಡ ಯೂತ್ ಗಳೇ ಕಾಣಿಸ್ತಿದ್ದಾರೆ, ಸೆಲೆಬ್ರೇಟ್ ಮಾಡೋದಕ್ಕೆ ತಯಾರಾಗಿದ್ದಾರೆ. ಇನ್ನೇನು 2.5 ಗಂಟೆ ಅಷ್ಟೇ ಬಾಕಿ ಇದೆ. ಆ 2.5 ಗಂಟೆಗಾಗಿ ಕಾಯ್ತಿದ್ದಾರೆ. ಅಂದ್ರೆ 12 ಗಂಟೆ ಆಗೋದಕ್ಕೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಸದ್ಯಕ್ಕೆ ನಾನು ಒಬ್ಬರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಸೆಲೆಬ್ರೇಷನ್ ಯಾವ ರೀತಿ ರೆಡಿ ಆಗ್ತಿದ್ದಾರೆ ಅಂತೇಳಿ. ಸರ್, ಯಾವ ರೀತಿ ಇದೆ ಜೋಶು?
ಮತ್ತೆ ಒಂದು ಸೆಲೆಬ್ರೇಷನ್ ಮಾಡಕ್ ಯಾವ ರೀತಿ ರೆಡಿ ಆಗಿದ್ದೀರಾ ಅಂತ? ಹೆಂಗ್ ವೆಲ್ಕಮ್, ಯಾವ ರೀತಿ ವೆಲ್ಕಮ್ ಮಾಡಕ್ ರೆಡಿ ಆಗಿದ್ದೀರಾ? ಏನ್ ಯಾವ ತರ ಇದೆ? ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದೀರಾ? Dad will see news. Don't take. No. ಚೈತ್ರ, ಇದು ಇಲ್ಲಿ ಸಾಕಷ್ಟು ಜನ ಯೂತ್ಸ್ ತಮ್ಮ ಫ್ರೆಂಡ್ಸ್ ಗಳ ಜೊತೆ ಬಂದು ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಕಾಯ್ತಿದ್ದಾರೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಕನ್ನಡ ಬರೋದಿಲ್ಲ. ಇಲ್ಲಿ ಒಂದಷ್ಟು ಜನ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬಂದವರು ಜಾಸ್ತಿ ಜನ ಇದ್ದಾರೆ. ಸದ್ಯಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೂ ಅಂತೂ ಕೂಡ ಎಲ್ಲ ಕಡೆ ರೆಡಿ ಆಗಿದ್ದಾರೆ. ಬಹುತೇಕ ಪಬ್ಬುಗಳು ಯುವ ಜನತೆಯಿಂದ ಥ್ಯಾಂಕ್ ಯು ಮಾದೇಶ್. ಓಕೆ, ಕೋರಮಂಗಲದಲ್ಲಿ ಪ್ರಗತಿ ಇದ್ದಾರೆ. ಕೋರಮಂಗಲದಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ನಡೀತಾ ಇದೆ ಅಂತ ಹೇಳ್ತಾರೆ. ಪ್ರಗತಿ, ಕೋರಮಂಗಲದಲ್ಲಿ ಎಷ್ಟು ಜನಸಂಖ್ಯೆ ಸೇರಿದ್ದಾರೆ ಈ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ, ಮತ್ತೆ ಅಲ್ಲಿ ಪೊಲೀಸರು ಯಾವ ರೀತಿಯಾಗಿ ಸೆಕ್ಯೂರಿಟಿ ಕೊಡ್ತಿದ್ದಾರೆ? ಚೈತ್ರ, ಬಹುತೇಕ ಪಬ್ರಿಯರೆಲ್ಲರೂ ಕೂಡ ಆಯ್ಕೆ ಮಾಡಿಕೊಳ್ಳುವಂತಹ ಜಾಗ ಅಂದ್ರೆ ಹೊಸ ವರ್ಷ ಸಂಭ್ರಮಾಚರಣೆಗೆ ಅದು ಕೋರಮಂಗಲ. ಸದ್ಯ ದೃಶ್ಯ ಸಮೇತವಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಸಂಜೆಯಿಂದಲೂ ಕೂಡ ಅಂದ್ರೆ ಸಂಜೆ 6 ಗಂಟೆಯಿಂದಲೂ ಕೂಡ ಜನಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಅದು ಹುಡುಗರಾಗ್ಲಿ, ಹುಡುಗಿಯರಾಗ್ಲಿ, ಕಪಲ್ಸ್ ಆಗ್ಲಿ, ಅವರೆಲ್ಲರ ಸಂಖ್ಯೆಯು ಕೂಡ ಏರಿಕೆ ಆಗ್ತಾನೆ ಇರೋದು. ಸೊ ಜನರು ಇಷ್ಟು ರೇಂಜ್ ಅಲ್ಲಿ ಬರ್ತಾರೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಪೊಲೀಸ್ ಇಲಾಖೆಗೆ ಮೊದಲೇ ಇರುತ್ತೆ. ಸೊ ಹಾಗಾಗಿ ಪೊಲೀಸರು ಕೂಡ ಸಕಲ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ರಾಣಿ ಚೆನ್ನಮ್ಮ ಪಡೆ ಆಗ್ಲಿ, ಅಬ್ಬಕ್ಕ ಪಡೆ ಆಗಲಿ, ಮಹಿಳೆಯರ ಸುರಕ್ಷತೆಗೋಸ್ಕರ ಪ್ರತ್ಯೇಕವಾದಂತಹ ಪಡೆಗಳನ್ನು ಕೂಡ ಇಟ್ಟಿರುವಂತದ್ದು. ಅದರ ಜೊತೆಗೆ ಒಂದಷ್ಟು ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ಕಾರಣಕ್ಕೆ ಕೂಡ ಅಲ್ಲಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ವಹಿಸಿರುವಂತದ್ದು. ಜೊತೆಗೆ ಸಿಸಿಟಿವಿ ಕಣ್ಗಾವಲಲ್ಲಿ ಇಡೀ ಕೋರಮಂಗಲ ಏರಿಯಾ ಇರುವಂತದ್ದು. ಜೊತೆಗೆ ನೀವು ಗಮನಿಸ್ತಾ ಇದ್ರೆ ಇಲ್ಲಿ ಕೇವಲ ಒನ್ ಸೈಡ್ ಮಾಡಿದ್ದಾರೆ, ಅಂದ್ರೆ ಒನ್ ವೇ ಮಾಡಿದ್ದಾರೆ. ಇಲ್ಲಿ ಬಂದವರು ವಾಪಸ್ ಅದೇ ದಾರಿಯಲ್ಲಿ ಎಕ್ಸಿಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರು ವಾಪಸ್ ಈ ರಸ್ತೆಗೆ ಬರ್ತೀನಿ ಅಂದ್ರೆ ಸುತ್ತಾಕೊಂಡು ಬರುವಂತಹ ಒಂದು ಅವಕಾಶ ಇರುವಂತದ್ದು. ಜೊತೆಗೆ ಇಲ್ಲಿ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಅದೆಲ್ಲದಕ್ಕೂ ಕೂಡ ಪ್ರತ್ಯೇಕವಾದಂತಹ ಡಿಸ್ಪ್ಲೇಯಲ್ಲೂ ಕೂಡ ಪ್ರತ್ಯೇಕವಾಗಿ ತೋರಿಸಿರುವಂತಹ ಅವಕಾಶ ಕೂಡ ಇದೆ. ಹಾಗೆಯೇ ಇಲ್ಲಿ ಕುಡಿದು ತೂರಾಡಿ ಏನಾದರೂ ಪ್ರಜ್ಞೆ ತಪ್ಪಿದ್ರೆ ಅಂತಹ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಅವರ ಸೇಫ್ಟಿಗೋಸ್ಕರ ಪ್ರತ್ಯೇಕವಾದಂತಹ ಆಟೋ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಯಾರಾದ್ರೂ ಒಬ್ಬರೇ ಮಹಿಳೆ ಇದ್ರೆ ಅವರ ಸೇಫ್ಟಿಗೆ ಪೊಲೀಸರೇ ಒಬ್ರು ಅವರ ಮನೆಯವರಿಗೂ ಕೂಡ ಡ್ರಾಪ್ ಮಾಡಿ ಬರ್ತಾರೆ. ಅಕಸ್ಮಾತ್ ಏನಾದ್ರೂ 2-3 ಮಹಿಳೆಯರು ಒಂದೇ ವಿಳಾಸದಲ್ಲಿದ್ರೆ ಆ ಆಟೋದಲ್ಲಿ ಡ್ರೈವರ್ ಅವ್ರನ್ನ ಸೇಫ್ ಆಗಿ ಮನೆ ಕರ್ಕೊಂಡೋಗಿ ಬರ್ತಾರೆ. ಅದು ಕೂಡ ಉಚಿತವಾದಂತಹ ಸೌಲಭ್ಯ. ಈ ವಿಚಾರ ವ್ಯಾಪಕ ಟೀಕೆಗೂ ಕೂಡ ಗುರಿಯಾಗಿತ್ತು. ಆದ್ರೆ ಇಲ್ಲಿ ಇರುವಂತಹ ಕ್ರೌಡ್ ಅನ್ನು ನೋಡಿದ್ರೆ, ಇಲ್ಲಿ ಇರುವಂತಹ ಜನರನ್ನ ನೋಡಿದ್ರೆ ಇವರಿಗೆ ಖಂಡಿತವಾಗಿಯೂ ಕೂಡ ಸುರಕ್ಷತೆಯ ದೃಷ್ಟಿಯಿಂದ ಆ ರೀತಿಯಾದಂತಹ ಸೌಲಭ್ಯಗಳು ಬೇಕು ಅಂತ ಅನ್ಸುತ್ತೆ. ಸೊ ಅಷ್ಟರ ಮಟ್ಟಿಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಇಲ್ಲಿರುವಂತಹ ಪ್ರತಿ ಪಬ್ ಅಲ್ಲೂ ಕೂಡ, ಕೋರಮಂಗಲ ಪಬ್ಗೆ ಫೇಮಸ್ ಆಗಿರೋದ್ರಿಂದ ಪ್ರತಿ ಪಬ್ನ ಮುಂಭಾಗದಲ್ಲೂ ಕೂಡ ಯಾವ ರೀತಿಯಾಗಿ ನ್ಯೂ ಇಯರ್ ಅನ್ನ ಜಾಗ್ರತೆಯಿಂದ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂತಹ ವಿಡಿಯೋಗಳು ಕೂಡ ಡಿಸ್ಪ್ಲೇ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಹಾಯ್ ಹೇಳೋದಕ್ಕೆ ಜನ ಯಾವ ರೀತಿಯಾಗಿ ರೆಡಿ ಆಗಿದ್ದಾರೋ, ಜನರ ಸುರಕ್ಷತೆಯ ವಿಚಾರ ಅಂತ ಬಂದಾಗ ಪೊಲೀಸ್ ಇಲಾಖೆ ಕೂಡ ಅಷ್ಟೇ ರೀತಿಯಾಗಿ ರೆಡಿ ಆಗಿರುವಂತಹ ಚಿತ್ರಣ ಕಂಡು ಬರ್ತಾ ಇರುವಂತದ್ದು. ಚೈತ್ರ, ಓಕೆ, ಧನ್ಯವಾದ ಪ್ರಗತಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಇದೆ ಅನ್ನುವಂಥದ್ದನ್ನ ತೋರಿಸಿದೀವಿ. ಹಾಗಾದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಷನ್ಗೆ ಜನ ಸಜ್ಜಾಗಿದ್ದಾರೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀವಿ. ಇನ್ನು ಸ್ಪೆಷಲಿ ಬೆಳಗಾವಿಯಲ್ಲಿ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. UK27 ಹೋಟೆಲ್ನಲ್ಲಿ ರಷ್ಯಾ ಬೆಲ್ಲಿ ಡ್ಯಾನ್ಸ್ ಕೂಡ ಏರ್ಪಡಿಸಲಾಗಿದೆ. ರಷ್ಯಾ ಬೆಡಗಿಯರಿಂದ ಡ್ಯಾನ್ಸ್ ಆರಂಭ ಆಗಿದೆ.
ಕ್ಷಣಗಣನೆ ಹಿನ್ನೆಲೆ ಮೈಸೂರಿನಲ್ಲೂ ಕೂಡ ಭರ್ಜರಿಯಾಗಿ ಸೆಲೆಬ್ರೇಷನ್ಗೆ ಜನ ಸಿದ್ಧರಾಗಿದ್ದಾರೆ. ಸೆಲೆಬ್ರೇಷನ್ ಜೋರ್ ಮಾಡೋದಕ್ಕೆ ಈಗಾಗಲೇ ಲೈಟ್ಸ್ ಹಾಗೆ ಸೌಂಡ್ ಕೂಡ ಎಲ್ಲವೂ ಕೂಡ ಆನ್ ಆಗಿರುವಂತದ್ದು. ನಿಧಾನಕ್ಕೆ ರಂಗೇರ್ತಾ ಇದೆ ಪಾರ್ಟಿಗಳು. ಹೊಸ ವರ್ಷ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಮೈಸೂರಿಗರು. ಇನ್ನು ಮಂಗಳೂರಿನ ಮಂದಿ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಮಂಗಳೂರಿನ TMA ಹೈಪಾಲ್ನಲ್ಲಿ ಡಿಜೆ ನೈಟ್ಸ್ ಶುರುವಾಗಿದೆ. ಅನ್ಲಿಮಿಟೆಡ್ ಫುಡ್ ಜೊತೆಗೆ ನಾನ್ ಸ್ಟಾಪ್ ಮನರಂಜನೆಯನ್ನ ವೀಕ್ಷಣೆ ಮಾಡ್ತಿದ್ದಾರೆ. ನಲಿಯುತ್ತಾ ಹಾಡ್ತಾ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಮಂಗಳೂರಿನ ಜನತೆ ಕಾತರದಿಂದ ಕಾಯ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿಶನ್ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಮಂಗಳೂರಿನಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಇದೆ ಅನ್ನುವಂಥದ್ದನ್ನ ತಿಳಿಸ್ಕೊಡೋದಕ್ಕೆ ಕಿಶನ್, ಈಗ ನಾವು ಹಾಸನ ನೋಡಿದ್ವಿ, ಬೆಳಗಾವಿ ನೋಡಿದ್ವಿ, ಸೊ ಮಂಗಳೂರಲ್ಲಿ ಸ್ಪೆಷಲ್ ಆಗಿ ಯಾವ ರೀತಿಯಾಗಿ 2026 ವೆಲ್ಕಮ್ ಮಾಡ್ಕೊಳ್ಬೇಕು ಅಂತ ಹೇಳಿ ಜನ ಸಿದ್ಧರಾಗಿದ್ದಾರೆ? ಚೈತ್ರ, ಈಗಾಗಲೇ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಆರಂಭಗೊಂಡಿದೆ. ಅದೇ ರೀತಿಯಾಗಿ ಸಂಭ್ರಮ ಅದು ರಂಗನ್ನು ಪಡಿತಾ ಇದೆ. ಮಂಗಳೂರಿನ ಹಲವು ಕ್ಲಬ್ ಪಬ್ಗಳಲ್ಲಿ ಪಾರ್ಟಿಗಳು ಬಹಳಷ್ಟು ಜೋರಾಗಿ ಆಗ್ತಾ ಇದೆ. ಮಂಗಳೂರಿನ TMA ಪೈಯಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಆಗ್ತಾ ಇದೆ ಎಂಬುದಾಗಿ ನೇರವಾಗಿ ತೋರಿಸ್ತೀನಿ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬುಕ್ಕಿಂಗ್ ಕೂಡ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟಿನಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಇಲ್ಲಿ ಆಯೋಜಕರು ತೀರ್ಮಾನವನ್ನು ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಈಗಾಗಲೇ TMA ಪೈನ ಸಭಾಂಗಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ನೆರೆದಿದ್ದಾರೆ. ಇಲ್ಲಿ ಡ್ಯಾನ್ಸ್ ಆಗಿರ್ಬೋದು, ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಇಲ್ಲಿ ಕಂಡಕ್ಟ್ ಮಾಡಲಾಗಿದೆ. ಜೊತೆಗೆ ಇನ್ನಷ್ಟು ಸಮಯ ಇದೇ ರೀತಿಯ ಮನರಂಜನಾ ಕಾರ್ಯಕ್ರಮವನ್ನು ನೀಡೋಕೆ ಆಯೋಜಕರು ತೀರ್ಮಾನ ಮಾಡಿದ್ದಾರೆ. ಭರಪೂರ ಮನರಂಜನೆ ಜೊತೆಗೆ ಅನ್ಲಿಮಿಟೆಡ್ ಆಗಿ ಫುಡ್ ಸಪ್ಲೈ ಕೂಡ ಆಗುತ್ತೆ. ದೊಡ್ಡ ಮಟ್ಟಿನ ಕಾರ್ಯಕ್ರಮವನ್ನು ಮಂಗಳೂರಿನ TMA ಪೈ ಹಾಲ್ ಅಲ್ಲಿ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಕೂಡ ಇಂಥದ್ದೇ ಕಾರ್ಯಕ್ರಮ ಆಗ್ತಾ ಇದೆ. ಬೀಚ್ ಬದಿ ರೆಸಾರ್ಟ್ಗಳಲ್ಲಿ ಕೂಡ ಅಷ್ಟೇ ಮಧ್ಯರಾತ್ರಿ ಸುಮಾರು 12:30 ತನಕ ಪಾರ್ಟಿಗೆ ಆಯೋಜನೆ ಮಾಡೋಕೆ ಈಗಾಗಲೇ ಪೊಲೀಸರು ಅವಕಾಶವನ್ನು ಕೊಟ್ಟಿದ್ದಾರೆ. ಮಂಗಳೂರಿನ ಬೇರೆ ಬೇರೆ ರೆಸ್ಟೋರೆಂಟ್ಗಳಲ್ಲಿ ಕೂಡ ಅಷ್ಟೇ ಇದೇ ರೀತಿಯ ಕಾರ್ಯಕ್ರಮಗಳು ಕೂಡ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಮಹಿಳೆಯರು, ಮಕ್ಕಳು, ಯುವತಿಯರನ್ನೇ ಹಲವು ಜನ ಬೇರೆ ಬೇರೆ ರೆಸ್ಟೋರೆಂಟ್ಗಳಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಮಂಗಳೂರಿನ TMA ಪೈ ಹಾಲಲ್ಲಿ ಆಗ್ತಾ ಇರುವಂತಹ ಹೊಸ ವರ್ಷದ ಸಂಭ್ರಮದ ನೇರ ದೃಶ್ಯಗಳಿರುತ್ತೆ. ಹಾಗಾಗಿ ದೊಡ್ಡ ಮಟ್ಟಿನ ಕಾರ್ಯಕ್ರಮವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಕಪಲ್ಸ್ಗಳಾಗಿರ್ಬೋದು, ಯುವತಿಗಳಾಗಿರ್ಬೋದು, ವಿದ್ಯಾರ್ಥಿಯರಾಗಿರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಮಂಗಳೂರಿನ ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಕೊಟ್ಟಿರುವಂತಹ ಎಲ್ಲ ಪ್ರಿಕಾಷನರಿ ಮೆಥಡ್ಗಳನ್ನು ಅನುಸರಿಸಿ ಪಾರ್ಟಿಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಕಿಶನ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.